ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪಿಂಗ್ ದಟ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ಬ್ಯಾಂಗ್ಳೂರಿಂದ ಹಾಸನ್ಗೆ ಹೋಗ್ತಾ ಇದ್ದೀನಿ. ಸೊ ಆ ವಿಡಿಯೋನ ಶೂಟ್ ಮಾಡ್ತಿರೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಕರಿ ಇತ್ತು ಪಿ ಜಿಯಲ್ಲಿ. ಅದನ್ನು ತಿಂದುಬಿಟ್ಟು ಹೊರಟಿ ರೆಡಿಯಾಗಿ 8 o'clock ಅಷ್ಟರಲ್ಲಿ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಿತ್ತು. ಸೊ ಬೇಗ ಎದ್ದು ರೆಡಿಯಾಗಿ ಇವಾಗ ಹೊರಟ್ಬಿಟ್ಟು ರೆಡಿಯಾಗಿದ್ದೀನಿ. ಆ್ಯಂಡ್ ಯೂಶ್ವಲಿ ನಾನು ಬ್ಯಾಗ್ಸ್ನ ಜಾಸ್ತಿ ಕ್ಯಾರಿ ಮಾಡಲ್ಲ, ಒಂದೇ ಒಂದು ಶೋಲ್ಡರ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಬಟ್ ದಿಸ್ ಟೈಮ್ ಒಂದಷ್ಟು ಲಗೇಜ್ ಇತ್ತು ತೊಗೊಂಬರೋದು, ವಾಶ್ ಮಾಡಬೇಕಿದ್ದು, ಅದನ್ನೆಲ್ಲ ಎತ್ಕೊಂಡು ಬಂದಿದ್ದೆ. ಸೊ ಇವಾಗ ಲಿಫ್ಟಲ್ಲಿ ಹೋಗ್ತಾಯಿದ್ದೀನಿ. ಪಿ ಜಿಯಿಂದ ಇವಾಗಿನ ಹೊರಟಿದ್ದೀನಿ. ಇವಾಗ ಲಿಫ್ಟಲ್ಲಿ ಕೆಳಗಡೆ ಹೋಗ್ತಾಯಿದ್ದೀನಿ. ಇವಾಗ ಪಿ ಜಿಯಿಂದ ಆಚೆ ಬಂದರೆ ಈ ಥರ ಇಲ್ಲಿ ಈ ರೋಡಲ್ಲಿ ಫುಲ್ ಕೆಳಗಡೆ ಒಂದು 200 meters ಬರಬೇಕು. ಆಮೇಲೆ ಅಲ್ಲಿ ನನಗೆ ಬಸ್ ಸಿಗುತ್ತೆ. ಸೊ ಬಸ್ಗೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ನಾನು 7:50ಗೆಲ್ಲ ಬಸ್ 7:40ಗೆಲ್ಲ ಬಸ್ ಸ್ಟಾಪ್ ಬಂದೆ. 7:50 ಅಷ್ಟರಲ್ಲಿ ಬಸ್ ಸಿಗುತ್ತೆ, ಆಮೇಲೆ ಹೋಗ್ಬಿಡ್ಬೋದು ಅಂತ. ಸೊ ಬಸ್ ಎಷ್ಟೊತ್ತಾದ್ರೂ ನನಗೆ ಬರಲಿಲ್ಲ. 8:10 8:15 ಆ ಥರ ಆಗೋಗ್ಬಿಡ್ತು. ಬಸ್ ಸಿಗಲೇ ಇಲ್ಲ ನನಗೆ. ಕರೆಕ್ಟಾಗಿ ಮೆಜೆಸ್ಟಿಕ್ ಬರೋದೇ ಅಂದರೆ ಅದೇ ಬಸ್ನ ನಾನು ಕ್ಯಾಚ್ ಮಾಡಬೇಕಿತ್ತು. ಸೊ ಅಂತೂ ಇಂತೂ ಲಾಸ್ಟಲ್ಲಿ ಬಸ್ ಸಿಕ್ತು, ಹತ್ಕೊಂಡು ಬಂದೆ. ಆ್ಯಂಡ್ ನನಗೆ ಟ್ರೈನ್ ಇದ್ದಿದ್ದು ಮೆಜೆಸ್ಟಿಕ್ಕಲ್ಲಿ 9:55ಗೆ. ನಾನು ಎಷ್ಟು ಗಂಟೆಗೆ ರೀಚ್ ಆಗ್ತಾಯಿದ್ದೀನಿ ಅಂತಂದರೆ, ಸೊ ಅದಕ್ಕಂತಲೇ 7 o'clockಗೆಲ್ಲ ಬೇಗ ಎದ್ದು ಬೇಗ ರೆಡಿ ಆಗಿಬಿಟ್ಟು ಹೊರಟಿದ್ದೆ. ಆದರೆ ಬಸ್ಸಿಂದ ನನಗೆ ಲೇಟಾಗಿ ಹೋಗ್ಬಿಡ್ತು. ಆಮೇಲೆ ಮತ್ತೆ ಮೆಜೆಸ್ಟಿಕ್ ಬಂದರೆ ಅಲ್ಲಿ ಮೆಜೆಸ್ಟಿಕ್ ಬರೋ ಅಷ್ಟರಲ್ಲಿ 10:05 ಆಗೋಗ್ಬಿಟ್ಟಿತ್ತು. ಟ್ರೈನ್ ಇದ್ದಿದ್ದು 9:55ಗೆ. ಸೊ ಅಲ್ಲಿ ನನಗೆ ಟ್ರೈನ್ ಮಿಸ್ ಆಯಿತು. ಸೊ ನಾನು ಅಂದ್ಕೊಂಡೆ ಇಲ್ಲಿಂದ ಯಶವಂತಪುರ್ಗೆ ಹೋದರೆ ಅಲ್ಲಿ ಆ ಟ್ರೈನ್ ಸಿಗುತ್ತೇನೋ ಅಂತ. ಮತ್ತು ಯಶವಂತಪುರ್ಗೆ ಅಲ್ಲಿಂದ ಹೋಗಿಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಇಳಿದ್ಬಿಟ್ಟು ಆಮೇಲೆ ಅಲ್ಲಿಂದ ಹೋದರೆ ಆಗುತ್ತೆ ಅಂತ. ಆ್ಯಂಡ್ ಫೈನಲಿ ಮೆಜೆಸ್ಟಿಕ್ಕಿಗೆ ರೀಚ್ ಆದೆ. ಆ್ಯಂಡ್ ಅಲ್ಲಿಂದ ಇವಾಗ ಬಸ್ ತೊಗೊಂಡು ಬಸ್ ಹುಡುಕ್ಬಿಟ್ಟು ಯಶವಂತಪುರ ಬಸ್ನ ಹತ್ತಿ ನಾವು ಮೆಜೆಸ್ಟಿಕ್ಕಿಗೆ ರೀಚ್ ಆಗಿ ಇವಾಗ ಆ್ಯಂಡ್ ಈಗ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಯಶವಂತಪುರ್ಗೆ ಹೋದರೆ ಅಲ್ಲಿಂದ ನಾವು ಮೆಜೆಸ್ಟಿಕ್ ರೀಚ್ ಆಗ್ಬಿಟ್ಟು ಇವಾಗ ಯಶವಂತಪುರ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮತ್ತೆ ಬ್ಲಾಗ್ ಆರಾಮಾಗಿ ಹೋಗ್ಬೋದು ಆ ಥರ ಯೋಚನೆ ಮಾಡ್ಕೊಂಡು ಟ್ರೈನ್ನೇ ಯಾವಾಗಲೂ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮೆಜೆಸ್ಟಿಕ್ಕಿಂದ ಯಶವಂತಪುರ್ಗೆ ಹೋಗಬೇಕು ಅಂತಂದರೆ ಏನು ಒಂದು 15 minutesಲ್ಲಿ ಹೋಗ್ಬಿಡ್ಬೋದು. 15-20 minutes ಮ್ಯಾಕ್ಸಿಮಮ್ 20 minutes. ಸೊ ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲೂ ಟೈಮ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಟ್ರೈನ್ ಆ್ಯಕ್ಚುಲಿ 10:15ಗೋ ಎಷ್ಟೋ ಎಕ್ಸಾಕ್ಟ್ ಗೊತ್ತಿಲ್ಲ, ಒಂದಲ್ಲಿ 10:15 ಆ ಟೈಮ್ಗೆ ಯಶವಂತಪುರಿಂದ ಟ್ರೈನ್ ಹೊರಡುತ್ತೆ ಅಂತ ನನಗೆ ಇನ್ಫಾರ್ಮೇಷನ್ ಇತ್ತು. ಸೊ ಹಂಗಾಗಿ ಅಷ್ಟರಲ್ಲಿ ನಾನು ಕ್ಯಾಚ್ ಮಾಡ್ಬೋದು ಅಂತ ಅಂದ್ಕೊಂಡು ಹೊರಟೆ. ಸಿಕ್ಕಿದ್ರೆ ಸಿಗಲಿ, ಟ್ರೈನ್ ಇಲ್ಲ ಅಂತಂದರೆ ಅಟ್ ಲಾಸ್ಟ್ ಬಸ್ಸಲ್ಲೇ ಹೋಗೋಣ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಯೂಶ್ವಲಿ ಮೆಜೆಸ್ಟಿಕಲ್ಲೇ ಟ್ರೈನ್ ಹತ್ಬಿಡ್ತಿದ್ದೆ. ಫಸ್ಟ್ ಟೈಮ್ ಯಶವಂತಪುರ್ಗೆ ಹೋಗ್ತಿರೋದು. ಅಲ್ಲಿ ಎಲ್ಲಿ ರೈಲ್ವೆ ಸ್ಟೇಷನ್ಗೆ ಎಲ್ಲಿ ಯಾವ ಕಡೆ ಹೋಗಬೇಕು ಅದೆಲ್ಲ ನನಗೇನು ರೂಟ್ ಗೊತ್ತಿರಲಿಲ್ಲ. ಆಮೇಲೆ ಕಂಡಕ್ಟರ್ ಒಬ್ಬರು ಇದ್ದರು, ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ಎಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು. ಇವಾಗ ಬಸ್ ಇಳಿದ್ಬಿಟ್ಟು ಹೋಗ್ತಿದ್ದೀನಿ. ಆ್ಯಂಡ್ ಇವಾಗ ಫೈನಲಿ ಐ ರೀಚ್ ರೈಲ್ವೆ ಸ್ಟೇಷನ್. ಆಮೇಲೆ ನಾನು ಟಿಕೆಟ್ ಬುಕ್ ಮಾಡಿರಲಿಲ್ವಲ್ಲ, ಟ್ರೈನ್ ಸಿಕ್ಕಿದ್ರೆ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಟಿಕೆಟ್ ತೊಗೊಂಡ್ಬಿಟ್ಟು ಹೊರಟೆ. ಆಮೇಲೆ ಇನ್ನೇನು 2 minutes ಅಷ್ಟೇ ನನಗೆ ಟೈಮ್ ಇದ್ದಿದ್ದು. ಅಷ್ಟರಲ್ಲಿ ಬೇಗ ಓಡ್ಕೊಂಡು ಹೋದೆ. ಆಮೇಲೆ ಫೈನಲಿ ಟ್ರೈನ್ ಸಿಕ್ತು. ಟ್ರೈನ್ ಸಿಕ್ಕಿದ್ಮೇಲೆ ಟ್ರೈನಲ್ಲಿ ಹತ್ಕೊಂಡೆ. ಟ್ರೈನಲ್ಲಿ ಹತ್ತುವಾಗ ಒಂದು ಮಿಸ್ ಆಗಿ ಬಿದ್ದುಬಿಡ್ತಿದ್ದೆ. ಬಟ್ ಜಸ್ಟ್ ಮಿಸ್. ಫೋನ್ ಕೈಯಲ್ಲಿ ಇದ್ದಿದ್ದರಿಂದ ಸ್ಲಿಪ್ ಆಗ್ತಿತ್ತು, ಬಟ್ ಆಗಿಲ್ಲ. ಸೊ ಥ್ಯಾಂಕ್ ಗಾಡ್ ಏನೂ ಆಗ್ದಲ್ಲೇ ಡೈರೆಕ್ಟಾಗಿ ನಿಧಾನಕ್ಕೆ ಹತ್ಕೊಂಡು ಆಮೇಲೆ ಫೈನಲಿ ಹತ್ತಿ ಸೇಫಾಗಿ ಮನೆಗೆ ಬಂದು ರೀಚ್ ಆದೆ. ಸೊ ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಅಲ್ಲಿಂದ ಫೈನಲಿ ಐ ರೀಚ್ಡ್ ಹಾಸನಿಗೆ ಬಂದಮೇಲೆ ನಮ್ಮಪ್ಪ ಕಾಲ್ ಮಾಡ್ತಾನೆ ಇದ್ರು, ಬಂದ ಏನು ಎಲ್ಲಿದೆಯಾ ಅಂತೆಲ್ಲ ಮಧ್ಯದಲ್ಲಿ. ಸೊ ಅವಾಗೆಲ್ಲ ಇನ್ಫಾರ್ಮ್ ಮಾಡ್ತಿದ್ದೆ ಎಲ್ಲಿದ್ದೀನಿ ಏನು ಅಂತ. ಇವಾಗ ನನ್ನ ಹತ್ರ ಲಗೇಜ್ ಬ್ಯಾಗ್ ಎಕ್ಸ್ಟ್ರಾ ಒಂದು ಬ್ಯಾಗ್ ಇತ್ತಲ್ವ, ಸೊ ಹಂಗಾಗಿ ನನಗೆ ಸ್ಟೆಪ್ಸ್ ಎಲ್ಲ ಸ್ಟೇರ್ಕೇಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಲಿಫ್ಟ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಲಿಫ್ಟ್ಗಂತೂ ತುಂಬ ಜನ ಇದ್ದರು. ಆದರೂ ನನಗೆ ಆ ಬ್ಯಾಗೆಲ್ಲ ಎತ್ಕೊಂಡು ಹೋಗೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಲಿಫ್ಟಲ್ಲೇ ಬಂದೆ. ಆಮೇಲೆ ಅಲ್ಲಿಂದ ಬಂದು ಅಷ್ಟರಲ್ಲಿ ನಮ್ಮಪ್ಪ ಆಚೆ ಬಂದು ವೇಟ್ ಮಾಡ್ತಿದ್ರು. ಸೊ ಅಲ್ಲಿಂದ ಬಂದು ಅವ್ರ ಜೊತೆ ಮನೆಗೆ ಬಂದೆ. ಆ್ಯಂಡ್ ಇನ್ನೂ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಬೇಕಿತ್ತು. ನನಗೆ ಅಷ್ಟರಲ್ಲೇ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆ ಬ್ಯಾಗ್ ಇಟ್ಕೊಂಡು ಬಂದು ಎವ್ರಿ ಟೈಮ್ ವಿತೌಟ್ ಲಗೇಜ್ ಬರ್ತಿದ್ದೆ. ಇದೇ ಫಸ್ಟ್ ಟೈಮ್ ಲಗೇಜಲ್ಲಿ ಬಂದಿದ್ದು. ಸೊ ಆ ಬ್ಯಾಗ್ ಇಟ್ಕೊಂಡು ಬಂದೆ, ಸಾಕಾಗಿ ಹೋಗಿದ್ದರಿಂದ ಮತ್ತೇನು ವೀಡಿಯೋಸ್ ಕಂಟಿನ್ಯೂ ಮಾಡಲೇ ಇಲ್ಲ. ಆಮೇಲೆ ಮನೆಗೆ ಬಂದುಬಿಟ್ಟು ಊಟ ಎಲ್ಲ ಮಾಡಿ ಫ್ರೆಶ್ ಆಗಿಬಿಟ್ಟು ಚೆನ್ನಾಗಿ ಊಟ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ದಿನ ಮನೆಯಲ್ಲೇ ಆರಾಮಾಗಿರ್ತೀನಿ ಇವಾಗ.
ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ. ನಾನೊಬ್ಬಳೇ ಟ್ರಾವೆಲ್ ಮಾಡಿದ್ದು, ಬಟ್ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಾನು ಬರುವಾಗ ತುಂಬ ಕ್ಲಿಯರಾಗಿ ಇದಕ್ಕಿಂತ ಚೆನ್ನಾಗಿರೋ ಥರ ಎಫೆಕ್ಟಿವ್ ಆಗಿರೋ ಥರ ಟ್ರೈ ಮಾಡ್ತೀನಿ. ಸೊ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಒಂದು ಪುಟ್ಟ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಹಿಟ್ ಲೈಕ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.